ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ನಾನು ಮಾವಿನಕಾಯಿಂದ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ. ಉಪ್ಪಿನಕಾಯಿ ಅಂದರೆ ಆಲ್ರೆಡಿ ಬಾಯಲ್ಲಿ ನೀರು ಬಂದುಬಿಡುತ್ತೆ ಅಲ್ವಾ. ಇದನ್ನು ಇಷ್ಟಪಡದೇ ಇರೋರೇ ಇಲ್ಲ ಉಪ್ಪಿನಕಾಯಿ ಅಂತಲೂ. ಇದನ್ನು ಆಂಧ್ರದಲ್ಲಿ ಆವಕಾಯ ಅಂತಲೂ ಕರೀತಾರೆ. ಆಂಧ್ರ ಸ್ಪೆಷಲ್ ಆವಕಾಯ ಹೇಗೆ ಮಾಡೋದಂತ ನೋಡೋಣ. ಅಳತೆಗಳೆಲ್ಲ ಕರೆಕ್ಟಾಗಿ ಹಾಕಿದ್ರೆ ಇದು ಕೆಡೋ ಅಂತ ಮಾತೇ ಇಲ್ಲ. ಮಕ್ಕಳ ಸಮೇತನೂ ಮಾಡಿಬಿಡ್ಬೋದು. ಅದ್ಭುತವಾಗಿರುತ್ತೆ ಈ ಉಪ್ಪಿನಕಾಯಿ. ಫ್ರೆಂಡ್ಸ್, ಇಲ್ಲಿ ನಾನು ಉಪ್ಪಿನಕಾಯಿ ಮಾಡಲಿಕ್ಕೆ 1 kg ಮಾವಿನಕಾಯಿ ತಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಒಂದು ಡ್ರೈ ಕ್ಲಾತಿಂದ ಇದನ್ನು ಒರೆಸಿ ಇಟ್ಟಿದ್ದೀನಿ. ಹಾಗೆ ಇದನ್ನು ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಅಳತೆಯಲ್ಲಿ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಪೀಸಸ್ ಸಮೇತನೂ ತೇವಾಂಶ ಅನ್ನೋದೇ ಎಲ್ಲೂ ಇರಬಾರ್ದು ನಮಗೆ ಈ ಉಪ್ಪಿನಕಾಯಿ ಮಾಡ್ಕೊಳ್ಳಿಕ್ಕೆ. ಪೀಸಸ್ ಆಗಿ ಕಟ್ ಮಾಡಿದ್ಮೇಲೆ ಒಂದು ಕಾಟನ್ ಕ್ಲಾತ್ ಮೇಲೆ ಹಾಕಿ ಫ್ಯಾನ್ ಕೆಳಗಡೆ 1 hour ಇಟ್ಟು ಪೀಸಸ್ನ ಸಮೇತನೂ ನೀಟಾಗಿ ಒರೆಸ್ಕೊಳ್ಳಿ, ತೇವಾಂಶ ಇಲ್ದಿರ. ಈಗ 1 kg ಮಾವಿನಕಾಯಿಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಸುಮಾರು ಒಂದು 200 ಗ್ರಾಮ್ ಅಷ್ಟು ಸಾಸಿವೆ. ಅಳತೆ ಅನ್ನೋದು ಇದಕ್ಕೆ ಕರೆಕ್ಟಾಗಿರಬೇಕು, ನೋಡ್ಕೊಳ್ಳಿ. ನಂತರ ಕಲ್ಲುಪ್ಪು, ಇದನ್ನು ನಾವು ಆಮೇಲೆ ಮಿಕ್ಸಿಗೆ ಹಾಕ್ಕೋಬೋದು. ಕಲ್ಲುಪ್ಪು 150 ಗ್ರಾಮ್, 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯೆ, 200 ಗ್ರಾಮ್ ಅಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಸಾಧ್ಯವಾದಷ್ಟು ಕೆಂಪು ಖಾರದ ಪುಡಿ ತಗೋಬೇಕು. 100 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ಈ ರೀತಿಯಾಗಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಈಗ ಖಾರದ ಪುಡಿನ ನೋಡಿಸ್ತೀನಿ ನೋಡಿ. ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನೇ ತೊಗೊಂಡಿದ್ದೀನಿ. ಸಾಸಿವೆ ಮತ್ತು ಉಪ್ಪು ಮೆಂತ್ಯೆಯನ್ನು 3 ಬಿಸಿಲಲ್ಲಿ 1 hour ಇಟ್ಟು ಯೂಸ್ ಮಾಡಿ ಫ್ರೆಂಡ್ಸ್. ನಾವು ಸ್ಟೋರ್ ಮಾಡ್ಕೊಂಡಾಗ ಏನು ಕೆಡದಿರ ಇರುತ್ತೆ. ಈಗ ಎಣ್ಣೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಕಡಲೆ ಬೀಜ ಎಣ್ಣೆಯನ್ನು ತೊಗೊಂಡಿದ್ದೀನಿ. 1 ಲೀಟ್ರ್ ಅಷ್ಟಿದೆ. ನಮಗೆ 1 kg ಮಾವಿನಕಾಯಿಗೆ ಅರ್ಧ ಲೀಟ್ರ್ ಮಾತ್ರ ಹಿಡಿಯುತ್ತೆ, ಜಾಸ್ತಿ ಬೇಕಾಗಿಲ್ಲ. ಈಗ ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಪೀಸಸ್ನ ದೊಡ್ಡ ಅಗಲವಾಗಿರೋ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳಿ. ಮೊದಲಿಗೆ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನೋಡಿ. ಈಗ ಸಾಸಿವೆ ಮತ್ತು ಮೆಂತ್ಯೆಯನ್ನು ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 20 ಸೆಕೆಂಡ್ಗಳ ಕಾಲ ಅದನ್ನು ಬಿಸಿ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ. ಮೊದಲಿಗೆ ಸಾಸಿವೆನ ನೋಡಿಸ್ತಾ ಇದ್ದೀನಿ ನೋಡಿ. ನಾನು ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಿಟ್ಟಿದ್ದೀನಿ. ಈಗ ಸಾಸಿವೆ ಪೌಡ್ರನ್ನ ಸೇರಿಸ್ಕೊಳ್ಳೋಣ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಪೌಡ್ರನ್ನು ಸಹ ಸೇರಿಸ್ಕೊಳ್ಳೋಣ. ಮೆಂತ್ಯ ಜಾಸ್ತಿ ಆದ್ರೂ ಕಹಿ ಆಗುತ್ತೆ. ಈಗ ಉಪ್ಪು, ನಾನು ನಿಮಗೆ ಕಲ್ಲುಪ್ಪು ನೋಡಿಸಿದ್ದೆ ಅಲ್ವಾ, ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಸೇರಿಸ್ಕೊಳ್ಳೋಣ. ಡೈರೆಕ್ಟಾಗಿ ಪುಡಿ ಉಪ್ಪು ಹಾಕ್ಬೋದು ಅಂತೀರ ಅಲ್ವಾ, ಬೇಡ. ಈ ರೀತಿಯಾಗಿ ಮಾಡಿಕೊಂಡ್ರೆ ಉಪ್ಪಿನಕಾಯಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಂತರ ಈಗ ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ. 100 ಗ್ರಾಮ್ ಅಷ್ಟು ತೊಗೊಂಡಿದ್ದೆ. ಈಗ ಇದಕ್ಕೆ ಎಣ್ಣೆ, ನಾನು ಹೇಳಿದೆ ಅಲ್ವಾ ಫ್ರೆಂಡ್ಸ್, ಅರ್ಧ ಲೀಟ್ರಷ್ಟು ಎಣ್ಣೆ ಬೇಕಾಗುತ್ತೆ. ಇದು 1 ಲೀಟ್ರ್ ಪಾಕೆಟ್ ಕಟ್ ಮಾಡಿ ನಾನು ಬಟ್ಲಿಗೆ ಹಾಕಿದ್ದೆ, ಅದರಲ್ಲಿ ಅರ್ಧ ಮಾತ್ರ ಹಾಕಿದ್ದೀನಿ ನೋಡಿ. ಅರ್ಧ ನೋಡಿಸ್ತಾ ಇದ್ದೀನಿ. ನೆನಪಿರಲಿ ಫ್ರೆಂಡ್ಸ್, 1 kg ಮಾವಿನಕಾಯಿಗೆ 200 ಗ್ರಾಮ್ ಸಾಸಿವೆ, 200 ಗ್ರಾಮ್ ಖಾರದ ಪುಡಿ, 150 ಗ್ರಾಮ್ ಅಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಮೆಂತ್ಯೆ, 100 ಗ್ರಾಮ್ ಬೆಳ್ಳುಳ್ಳಿ, ಅರ್ಧ ಲೀಟ್ರ್ ಎಣ್ಣೆ. ಈಗ ಇವೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಡೈರೆಕ್ಟಾಗಿ ಇದೆಲ್ಲ ಟೇಸ್ಟ್ ಮಾಡೋ ಹಾಗಿಲ್ಲ. ಮೊದಲಿಗೆ ಇದನ್ನು ಒಂದು ಜಾಡಿಗೆ ತೆಗೆದಿಟ್ಬಿಡೋಣ. ಒಂದು 3 ದಿನ ಆಗಬೇಕು ಇದೆಲ್ಲ ಸೆಟ್ ಆಗಲಿಕ್ಕೆ. 3 ದಿನ ಆದಮೇಲೆ ನಾವು ಇದನ್ನು ಯೂಸ್ ಮಾಡ್ಬೋದು. ಇದು ಜಾಡಿನೂ ಅಷ್ಟೇ ತೇವಾಂಶ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ. ನಾವು ಯೂಸ್ ಮಾಡೋ ಸೌಟಾಗ್ಬೋದು, ಬಟ್ಲಾಗ್ಬೋದು, ಯಾವುದೇ ಆಗಲಿ ಈ ಉಪ್ಪಿನಕಾಯಿಗೆ ತೇವಾಂಶ ಅನ್ನೋದು ಸೇರಬಾರ್ದು. ಯಾಕಂದರೆ ಅದು ಸ್ಟೋರ್ ಮಾಡಿಟ್ಕೊಳ್ಳೋವಾಗ ಅದು ಕೆಟ್ಟೋಗುತ್ತೆ. ಹಾಗಾಗಿ ಈಗ ಎಲ್ಲ ಜಾಡಿಗೆ ತೆಗೆದಿಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಜಾಡಿಗೆ ತೆಗೆದಿದ ನಂತರ ಈ ರೀತಿ ಸೈಡಲ್ಲಿರೋದೆಲ್ಲ ಒಂದು ಕಾಟನ್ ಕ್ಲಾತಿಂದ ಹೊರಿಸ್ಕೊಳ್ಳಿ. ಕ್ಲಾತ್ ಸಮೇತನೂ ಇಲ್ಲಿ ನಮಗೆ ತೇವಾಂಶ ಅನ್ನೋದು ಇರಬಾರ್ದು. ಈಗ ಇದನ್ನು ಈ ರೀತಿ ಒಂದು ಬಟ್ಟೆ ಮುಚ್ಚಿಬಿಟ್ಟು ಇದನ್ನು ಕಟ್ಟಿಟ್ಬಿಡೋಣ. ಒಂದು 3 ಡೇಸ್ ಇದನ್ನು ಯಾವುದೇ ಕಾರಣಕ್ಕೂ ಕದಲ್ಸೋಕ್ಕೆ ಹೋಗಬೇಡಿ. ಈಗ 3 ಡೇಸ್ ಆಗಿದೆ. 3 ಡೇಸ್ ಆದಮೇಲೆ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಓಪನ್ ಮಾಡಿ ನೋಡಿಸ್ತಾ ಇದ್ದೀನಿ. ಈ ಕ್ಲಾತನ್ನು ತೆಗೆದು ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆಗೆ ಬಂದು ಉಪ್ಪಿನಕಾಯಿ ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಒಳ್ಳೆ ಫ್ಲೇವರ್ ಸಹ ಬರ್ತಾ ಇದೆ. ಬಣ್ಣನೂ ಸಖತ್ತಾಗಿ ಬಂದಿದೆ ಇಲ್ಲಿ. ಅದಕ್ಕೆ ಹೇಳಿದೆ, ಖಾರದ ಪುಡಿಯಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಕೊಳ್ಳಿ. ಅಥವಾ ಉಪ್ಪಿನಕಾಯಿಗೂ ಸಹ ಬೇರೆ ಬೇರೆಯೇ ಖಾರದ ಪುಡಿಗಳಂತಲೂ ಬಂದಿದೆ ಇವಾಗ ಸೂಪರ್ ಮಾರ್ಕೆಟ್ಗಳಲ್ಲಿ. ಈಗ ಜಾಡಿಯಲ್ಲಿರೋ ಉಪ್ಪಿನಕಾಯಿನ ನಾವು ಮತ್ತೆ ಒಂದು ಬೌಲ್ಗೆ ಸೇರಿಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಈಗ ಈ ರೀತಿ ಬೌಲ್ಗೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ರೆಗ್ಯುಲರಾಗಿ ಯೂಸ್ ಮಾಡಲಿಕ್ಕೆ ಒಂದು ಸಣ್ಣ ಡಬ್ಬಾಗೆ ಸೇರಿಸ್ಕೊಳ್ಳಿ. ಉಳಿದಿದ್ದನ್ನು ಅದೇ ರೀತಿ ಜಾಡಿಗೆ ಹಾಕಿನೂ ಎತ್ತಿಡ್ಬೋದು. ಈಗ ನೋಡಿ, ನಾನು ಈ ರೀತಿಯಾಗಿ ಒಂದು ಗಾಜಿನ ಡಬ್ಬಿ ತೊಗೊಂಡಿದ್ದೀನಿ. ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ.
ಅದು ಸಹ ಅಷ್ಟೇ ತೇವಾಂಶ ಇಲ್ದಿರ ಡ್ರೈ ಆಗಿ ಇದೆ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಆಗಿ ಬಂದಿದೆ. ನಾನಂತೂ ಟೇಸ್ಟ್ ಮಾಡಿದ್ದು ಆಯಿತು. ಸ್ಪೂನಲ್ಲಿ ಸ್ವಲ್ಪ ತಗೊಂಡು ತುಂಬ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ತುಂಬ ರುಚಿಯಾಗೂ ಇದೆ ಈ ಉಪ್ಪಿನಕಾಯಿ. ಈ ರೀತಿಯಾಗಿ ಗಾಜಿನ ಡಬ್ಬ ಅಥವಾ ಜಾಡಿಯಲ್ಲೇ ಸ್ಟೋರ್ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಸ್ಟೀಲ್ ಡಬ್ಬಗಳು ಬೇಡ ಫ್ರೆಂಡ್ಸ್. ಈಗ ನೋಡಿ, ಈ ರೀತಿ ಕ್ಲೋಸ್ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಈಗ ಫೈನಲ್ ಆಗಿ ಇಲ್ಲಿ ನಾನು ಉಪ್ಪಿನಕಾಯಿ ಕಲಸಿದ್ದು ಬಟ್ಲಿದೆ ಅಲ್ವಾ, ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಉಪ್ಪಿನಕಾಯಿ. ಈಗ ಆ ಬಟ್ಲಲ್ಲಿ ನಾನು ರೈಸನ್ನು ಸೇರಿಸ್ತಾ ಇದ್ದೀನಿ. ನಾವು ಸಣ್ಣವರಿದ್ದಾಗ ಅಜ್ಜಿ ಮಾಡ್ತಿದ್ದಿದ್ದು ಕೆಲಸ ಇದು. ಈಗ ಇದರಲ್ಲಿ ರೈಸ್ ಕಲಸಿ ತಿನ್ನೋದಿರುತ್ತೆ ಅಲ್ವಾ, ಆಹಾ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದು ತಿಂದು ನೋಡಬೇಕು. ನೋಡಿ, ನಾನಿಲ್ಲಿ ಕಲಿಸ್ತಾ ಇದ್ದರೆ ಮಗಳು ಬರ್ತಾ ಇದ್ದಾಳೆ ಟೇಸ್ಟನ್ನು ನೋಡಲಿಕ್ಕೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಂಧ್ರ ಆವಕಾಯ. ನೀವು ಒಮ್ಮೆ ಟ್ರೈ ಮಾಡಿ. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.